ಇನ್ನೊಂದು ಗುಂಡಾಯಿಸಂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರೆ ಇಲ್ಲಿ ಗುಂಡಾಯಿಸಮ್ಗೆ ತಿಳುವಳಿಕೆ ಹೇಳಿ ಅವ್ರನ್ನ ಶಿಷ್ಟ ಮಾರ್ಗ ತರಬೇಕಂತ ಪೊಲೀಸ್ ಇಲಾಖೆ ಇವತ್ತದು ಗುಂಡಾಗಳಿಗೆ ಗುಂಡಪ್ಪ ಅಣ್ಣ ಅಪ್ಪ ಅಂತ ಹೇಳಿ ಕೇಳೋದಿಲ್ಲ, ಎಲ್ಲ ಲಗಾಸಬೇಕಾದಂಥದ್ದು ಇದೇ ರೀತಿ ಇಲ್ಲದ. ಹೀಗಾಗಿ ಇವತ್ತು ನಾವು ಮಮತಾ ಬ್ಯಾನರ್ಜಿ ಅವರು ಭಾಳ ಉತ್ತಮ ಮಾಡಿದ್ದು ಕೊಟ್ಟಿದ್ದಾರೆ ಅನ್ನಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಬಡತನ ಹೋಗಿಲ್ಲ, ಎಲ್ಲರಿಗೂ ಶಿಕ್ಷಣ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ, ಜೊತೆಗೆ ಉಳಿದ ರಾಜ್ಯಗಳು ಏನು ಸಮಸ್ಯೆಗಳು ಎಲ್ಲ ಇದ್ದಾವೆ. ಸ್ವಲ್ಪ ಬೇರೆ ಗ್ಯಾರಂಟಿಗಳು ಹೆಚ್ಚು ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಹೊಸ ವಿಶಿಷ್ಟವಾದಂಥ ವ್ಯವಸ್ಥೆಯನ್ನು ತರುವಲ್ಲೇ ಸ್ವತಃ ಮಮತಾ ಬ್ಯಾನರ್ಜಿಯವರು ವಿಫಲರಾಗಿದ್ದಾರೆ. ಹಾಗಂತೇಳಿ ಮೋದಿಯವರು ಸಫಲಾಗ್ಯಾರ ಅಂತಲ್ಲ. ಮೋದಿಯವರು 12 ವರ್ಷದ ಆಡಳಿತದಲ್ಲೇ ಅವರು ವಿಫಲತೆಯನ್ನು ಮೇಲೆ ಕಾಣ್ತಾನೆ ಬಂದಿದ್ದಾರೆ. ನಿಜವಾಗಿಯೂ ಎರಡೂ ಬಂದ ವ್ಯವಸ್ಥೆ ವಿವಿಧ ಮುಖಗಳು ಅಷ್ಟ, ಎಲ್ಲದರಲ್ಲೂ ಗುಂಡಾಗಿರೋದು. ಒಬ್ಬರು ಒಂದಿಷ್ಟು ಕಡಿಮೆ ಒಂದಿಷ್ಟು ಹೆಚ್ಚು ಅಷ್ಟೇ ಅನ್ಬೋದಿನ. ಇವರಾರೂ ಶಾಂತಿಯ ಮಾರ್ಗದಲ್ಲೇ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದಲ್ಲೇ ಅಧಿಕಾರ ಹಿಡಿಬೇಕಂತ ಅಂದ್ಕೊಂಡವರಲ್ಲ. ಅಧಿಕಾರ ಹಿಡಿದ್ರೆ ಬೇಕಾದ್ರೆ ಮಾಡಲಿಕ್ಕೆ ಸಿದ್ಧವರು. ಇದರಲ್ಲಿ ಎರಡು ಮಾತೇ ಇಲ್ಲ, ಎರಡೂ ಕಡೆ ನಾವೊಬ್ಬರೇ ಹೇಳ್ತಿಲ್ಲ. ಅದರಲ್ಲೂ ಈ ಸಲ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಜೋರಾಗಿದೆ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕೈಯಲ್ಲದ. ಈ ಸಲ ಅವ್ರು ಗೆಲ್ಲಬೇಕು. ಅದನ್ನು ವೆಸ್ಟ್ ಬೆಂಗಾಲ್ನ ಹಟ್ಟಕ್ಕೆ ಬಿದ್ದಿದ್ದಾರೆ. ನೋಡ್ರಿ, ವಿಶಿಷ್ಟವಾಗಿ ನಮ್ಮ ಶಾರ್ ಅವ್ರು ಮಾತಾಡೋದನ್ನು, ಮೋದಿಯವ್ರು ಮಾತಾಡೋದನ್ನು ನೋಡಿದ್ರೆ ಯಾರಿಗಾದರೂ ಏನಪ್ಪ ಇದು ಅಂತೇಳಿ ನೋಡ್ರಲ್ಲಿ ಗುಂಡಾಗಳಿಗೆ ಅಂದರೆ TMC ಗುಂಡಾಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೊಡ್ಬೇಕಲ್ಲ. ಇದು BJP ಗುಂಡಾಗಳು ಇದ್ದಾರಲ್ಲ, ಇಲ್ಲ TMC ಗುಂಡಾಗಳು ಎಚ್ಚರಿಕೆ ಕೊಡ್ತಾರೆ. ಗುಂಡಾಗಿರಿ ಮಾಡಿದರೆ ಉಲ್ಟಾ ಕಾಲು ಮ್ಯಾಲೆ ಕಟ್ಟಿ ಹೊಡೆಸ್ತಾನಂತ ಯಾರು ಶಾ ಅವ್ರು ಹೇಳ್ತಾ ಇದ್ದಾರೆ TMC ಕಾರ್ಯಕರ್ತರಿಗೆ. TMC ಅವ್ರು ಹೇಳ್ತಾರೆ ಕಾರ್ಯಕರ್ತರು